ಹಾಯ್ ಗೈಸ್, ನಮ್ಮ ಅಣ್ಣನ ಮದುವೆ ಬರೀ. ವೆಲ್ಕಮ್ ಟು ಮನಿ ಬ್ಲಾಗ್ ಗೈಸ್. ಎಷ್ಟು ದಿನ ಆಯಿತು ವಿಡಿಯೋ ಮಾಡಿ, ಅದಕ್ಕೆ ಒಂದು ವಿಡಿಯೋ ಹಾಕೋಣ ಅಂತ ಬಂದಿದ್ದೀನಿ. ನಮ್ಮ ಅಣ್ಣನ ಮದುವೆ ಇತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗಿನ ಮೇಲೆ ಬ್ಲಾಗ್ಸ್ ಬರ್ತಾನೆ ಇರ್ತದೆ ಕಂಟಿನ್ಯೂ. ಹಂಗೆ ನಮ್ಮ ಅಣ್ಣನ ಉಡಿ ತುಂಬ ಕಾರ್ಯಕ್ರಮ ಇತ್ತು, ಅದಕ್ಕೆ ಕ್ರಷರ್ ಬಂದಿತ್ತು. ಕ್ರಷರ್ ಪೂಜೆ ಮಾಡೋಕೆ ಬಂದಿದ್ವಿ ನಾನು, ನಮ್ಮ ದೊಡ್ಡಮ್ಮ ಎಲ್ಲ ಹುಡುಗರು. ನಮ್ಮ ಕಡೆ ಸಂಪ್ರದಾಯ ಇದೆ, ಎಲ್ಲಿಗಾನ ಹೋದರೆ ಕ್ರಷರ್ನ ಆಗಲಿ ಯಾವುದೇ ಗಾಡಿ ಆಗಲಿ ಫಸ್ಟ್ ಪೂಜೆ ಗೀಜೆ ಮಾಡಿ ಊದಿನಕಾಯಿ ಹಚ್ಚಿ ಒಂದು ಕಾಯಿ ಒಡೆದು ಮುಂದೆ ಹೋಗ್ಬೇಕಂತ. ಹಂಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕ್ರಷರ್ ಹಿಂಗೆ ಪೂಜೆ ಮುಗಿಸ್ಕೊಂಡು ಹಂಗೆ ಎಲ್ಲರೂ ಸೀದಾ ಹನುಮಂತನ ಗುಡಿ ಕಡೆ ಹೋಗಿ ನಮ್ಮ ಬಾಬಿಗೆ ಒಂದು ಪೋಸ್ಟ್ ಕೊಡಂದೆ. ಪೋಸ್ಟ್ ಕೊಟ್ಟರೆ ಹಂಗೆ ಎಲ್ಲರೂ ಕ್ರಷರಲ್ಲಿ ಹೋಗ್ತಾಯಿದ್ರು. ನಮಗೆ ಜಾಗ ಇರಲಿಲ್ಲ, ಅದಕ್ಕೆ ನಾನು, ನಮ್ಮ ವಿಶ್ವ, ನಮ್ಮ ಅಣ್ಣ ಬೈಕ್ ಮೇಲೆ ಹೋಗ್ತಾಯಿದ್ವಿ ಊರಿಗೆ ಬರೋಣ. ಸನ್ಸೆಟ್ ಮಸ್ತಾಗಿತ್ತು ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಸಾಯಂಕಾಲ ಆಯಿತು ಬರೋಕ್ಕೆ, ಮಸ್ತಾಗಿತ್ತು ಸನ್ಸೆಟ್. ಹಂಗೆ ಕುರಿಗಳಂತ ಕುರಿಗಳಿಗೆ ಒಂದು ಆಯಿ ಬಾಯಿ ಹೇಳಿ ಅಲ್ಲಿ ಹಳ್ಳಿಯವ್ರಿಗೆ ಹೋದರೆ ಮಸ್ತ್. ವಿಲೇಜಲ್ಲಿ ಚುಡುವ ಉಳ್ಳಾಗಡ್ಡಿ ತಿಂದರೆ ಒಂಥರ ಮಜಾನೇ. ಹಂಗೆ ನಮ್ಮ ವಿಶ್ವಕ್ಕೆ ಸ್ವಲ್ಪ ಕಟಾಸ್ತಾ ಇದ್ದಾರೆ. ಹಂಗೆ ಎಲ್ಲ ಮಜಾಕ್ ಮಸ್ತಿ ಮಾಡ್ಕೊಂಡು ಬಂದ್ವಿ. ಸಂಪ್ರದಾಯ ನಡೀತಾ ಇತ್ತು. ನಮ್ಮ ಬಾಬಿಗೆ ಉಡಿ ತುಂಬ್ತಾಯಿದ್ರು, ಅಣ್ಣ ಎಲ್ಲ ಇಟ್ಟು. ಹಂಗೆ ಎಲ್ಲ ಕಾರ್ಯಕ್ರಮ ಮುಗಿತು. ಹಂಗೆ ನಮ್ಮ ಬಾಬಿ ಕೇಳಿದೆ ಹುಡುಗಿ ಹೆಂಗಿದ್ದಾಳೆ ಅಂತ. ನಮ್ಮ ಬಾಬಿ ಪೋಸ್ ಕೊಟ್ಟರು, ಸೂಪರರ ಅಂತೇಳಿ. ಊಟ ಸ್ಟಾರ್ಟ್ ಆಯಿತು. ನಾನು ನಮ್ಮ ಈಶ ಊಟ ಮಾಡಿ ಹಂಗೆ ಎಲ್ಲರೂ ಊಟಕ್ಕೆ ಕುಂತರು. ಎಲ್ಲರೂ ಊಟ ಮಾಡಿ ನಾವು ಹುಟ್ಟಿದೆ ನೆಕ್ಸ್ಟ್ ಮನೆ ಕಡೆಗೆ. ಹಂಗೆ ನಮ್ಮ ಬಾವಿಗೇನೋ ಕಾಲು ತೊಳೆದು ಪೂಜೆ ಮಾಡ್ತಾಯಿದ್ರು ಅವ್ರ ಕಡೆ ಸಂಪ್ರದಾಯ ಪ್ರಕಾರ. ನಮ್ಮ ದೊಡ್ಡಮ್ಮ ನೋಡಿದರೆ ಚಪ್ಪಲ್ ಕಳೆದಂತ ಅವಾಗಲಿಂದ ಹುಡುಕ್ತಾನೆ ಇದ್ರು. ವೀಡಿಯೋ ಮಾಡೋದು ನೋಡಿ ಏನೋ ಮಾಡ್ತಾಯಿದ್ರು ಅಂತ ಹೇಳಿದ್ರು. ಹಂಗೆ ಸೀದಾ ಮನೆಗೆ ಬಂದ್ವಿ. ಮನೆಗೆ ಬರೋ ರೋಡಲ್ಲಿ DJ ಹಚ್ಚಿದ್ರು. ಹಂಗೆ DJ ನೋಡ್ಕೊಂಡು ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಫಾಲೋ ಮಾಡ್ರಪ್ಪ.